ಬ್ರೈಟ್ನೆಸ್ ಐತೇನ ಫುಲ್ ಮರಿ ಬ್ಯಾಡಿ ಬೀದಿನ ಕನೋರೋದು ಎಚ್ಚರ ಇರಲಂಡ ಬೀದಿನ ಕನೋರೋದು ಎಚ್ಚರ ಇರಲಂಡ ನೋಡಾದೆ ಹೋಗಬೇಡಿ ನೀವೆಲ್ಲ ನೋಡಾದೆ ಹೋಗಬೇಡಿ ನೀವೆಲ್ಲ ಕಣ್ಣಿದ್ರೆ ನೋಡ್ಬಹುದು, ಕಿವಿ ಇದ್ರೆ ಕೇಳ್ಬಹುದು. ಎದೆ ಹೊಡೆದು ಸಾಯ್ಬಹುದು. ನಿನ್ನೆ ಅನ್ನೋದು ಹೊರಟೋಯ್ತು, ಇವತ್ತಿರೋದೇ ದೊಡ್ಡ ವಿಷಯ. ನಾಳೆ ಅನ್ನೋದನ್ನ ಕಾಯ್ಬೇಕು. ಅಷ್ಟೊಳಗೆ ಚಿಗುರು ಮೀಸೆ ಹುಡುಗ ಪ್ರಾಯಕ್ಕೆ ಬಂದೇ ಬಿಟ್ಟ. ಏನಪ್ಪ ಎಲ್ಲಿ ಕೊಟ್ಟೆ? ಎಲ್ಲಿಗೂ ಇಲ್ಲಪ್ಪ, ಹಾಗೆ ಸೇವ್ ಮಾಡ್ಕೊಂಡು ಬರೋಣ ಅಂತ ಹೊರಟೆ. ಲಾ 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 ಪ್ರಾಯಕ್ಕೆ ಬಂದ ನಮ್ಮ ಹುಡುಗ ಮೀಸೆ ಗಡ್ಡ ಟಿವಿ ಕೊಂಡ ಶೇವ ಮಾಡಬಹುದ ಈವ ಶೇವ ಮಾಡಬಹುದ ಶೇವ ಮಾಡಬಹುದ ಈವ ಶೇವ ಮಾಡಬಹುದ. ತಮ್ಮ ಎಕ್ಸ್ಟ್ರಾ ಇರ್ಲಿ, ಯಾರ್ಯಾರೋ ಬರ್ಸಿ ಸೇವ್ ಬೇಡ ಮತ್ತೆ ಬರ್ಸಕ್ ಹೋಗ್ಬೇಡ. ಅಂದ್ರೆ ಗೊತ್ತಾಯ್ತು ಬಿಡು. ಏನ್ ಗೊತ್ತಾಯ್ತು? ನೀವೆಲ್ಲ ತಿಂದವ್ರೆ ತಿಂದೋರ್ ತರ ನಾಟಕ ಆಡ್ತಾ ಕಳ್ಳಕ್ ಬಿದ್ದು ಆಡ್ತೀರಾ. ಏನ್ ನಿಂಗೆ ಅರ್ಥ ಆಯ್ತದೋ ಏನೋ. ಈಗ ಹೇಗೆ ಕಾಣ್ತಿದ್ದೀನಿ? ನೀನೇನೋ ಚೆನ್ನಾಗೆ ಕಾಣ್ತಿದ್ದೀಯ, ಆದ್ರೆ ಬದುಕು ಚೆನ್ನಾಗಿರ್ಬೇಕಲ್ಲ. ಅಂದ್ರೆ ಕಲ್ಲು ಮುಳ್ಳಿನ ಹಾದಿ ತೊಳೆದು ಹೂ ಹಾಕಿದ ಹಾದಿಗೆ ಮೇಲೆ ನಡೀತಾ ಇರ್ಬೇಕು. ನೀನು ಹೇಳೋದು ಸರಿ ಕಣಪ್ಪ, ನನ್ಗೂ ಈ ಹೂ ಅಂದ್ರೆ ಬಹಳ ಇಷ್ಟ. ಹೂಬೇಕೆ ಹೂಬೇಕೆ ಪರಿಮಳದ ಹೂಬೇಕೆ ಹೂಬೇಕೆ ಪರಿಮಳದ ಪ್ಯಾಡುವಾಗ ಮಾತೀವಿ ಬೇಕಾದವರು ಬನ್ನಿ ಪ್ಯಾಡುವಾಗ ಮಾತೀವಿ ಬೇಕಾದವರು ಬನ್ನಿ. ಹೂಬೇಕೆ ಹೂಬೇಕೆ ಪರಿಮಳದ ಹೂಬೇಕೆ ಹೂಬೇಕೆ ಪರಿಮಳದ ಹೂಬೇಕೆ ಹೂಬೇಕೆ ಪರಿಮಳದ. ಎಲ್ಲ ಹೊರಟೆ ಅವರಿದ್ರೆ ಅಷ್ಟು ಗೊತ್ತಾಗಲಿಲ್ಲ. ಪೂಜೆಗೆ ಹೂ ಬೇಕು ಅಂತ ಆ ದೇವರೇ ಕೇಳ್ತಾರಲ್ಲ, ಪೂಜೆಗೆ ಹೂ ಬೇಕು ಅಂತ. ಬರ್ತೀನಿ ಬರ್ತೀನಿ. ಪೂಜೆಗೆ ಹೂಗೆ ಇದ್ದಾನೇನು? ಈ ಹುಡುಗ್ರೆ ಇಷ್ಟು ಈಗ ನೋಡಿ ಇವ್ರು ಹೇಗ್ ಓಟಿದಾಗ ನೋಡ್ತಾ ಇದ್ರಿ. ಇವರು ಹೇಗ್ ಓಟಿದ್ದಾನೆ. ದೀರ್ಘದೇರೆ ನಾನ ದೀನ ದೀರ್ಘದೇರೆ ನಾನ ದೀರ್ಘ ದೀರ್ಘದೇರೆ ನಾನ ದೀರ್ಘ ದೀರ್ಘದೇರೆ ನಾನ ಅದೋಂಗದ ಕಜುಂಗನ ಅದೋಂಗದ ಕಜುಂಗನ
ಸಂಕುಳಲ್ಲಿ ಊಟ ಉಂಟಾಗಿದೆ, ಮೈಯಲ್ಲಿ ಕೆರೆತ ಶುರುವಾಗಿದೆ. ಹೌದು ಹೌದು, ಎಲ್ಲ ನೀವು ಅಂದ್ಕೊಂಡು ಹಾಗೆ ನಡೀತಾ ಇದೆ. ಆ, ಆ, ಯಾಗೋ ಏನು ಗತಿಯು ಬಂತು ತಿಳಿಯದಾಗಿದೆ, ಕಾಲ ಮೀರಿತು ತಿಕ್ಕು ತಪ್ಪಿತು ಸಾವು ಉಳಿದಿದೆ. ಯಾಗೋ ಏನು ಗತಿಯು ಬಂತು ತಿಳಿಯದಾಗಿದೆ, ಕಾಲ ಮೀರಿ ದಿಕ್ಕು ತಪ್ಪಿತು ಸಾವು ಉಳಿದಿದೆ. ನಾನು ಮೊದಲೇ ಹೇಳಿದೆ ನಿಮಗೆ, ನನ್ನ ಮಾತನ್ನು ನೀನು ಕೇಳಿಲ್ಲ. ಈಗ ನೋಡಿ ನಿನ್ನ ಅವಸ್ಥೆ. ಡಾಕ್ಟ್ರೇ, ಸದ್ಯಕ್ಕೆ ಇವನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಇವನು ನಮ್ಮ ಜೊತೆ ಇರೋದ್ರಿಂದ ನಮಗೂ ಆಗೋದಿದೆ. ಇಲ್ಲ ಇಲ್ಲ, ಖಂಡಿತ ಇಲ್ಲ. ಇವನು ನಿಮ್ಮ ಜೊತೆ ಇರೋದಿಲ್ಲ, ಒಟ್ಟಿಗೆ ಊಟ ಮಾಡೋದಿಲ್ಲ, ಒಟ್ಟಿಗೆ ಅಪ್ಕೊಳ್ಳೋದಿಲ್ಲ, ಈ ರೋಗ ಖಂಡಿತ ಹರಡಲ್ಲ. ಆದ್ರೆ ಇವನು ಪರಸ್ತ್ರೀ ಜೊತೆ ಲೈಂಗಿಕ ಸಂಪರ್ಕ ಮಾಡಿದ್ರೆ ಅಥವಾ ಏಡ್ಸ್ ಪೀಡಿತ ವ್ಯಕ್ತಿಯ ರಕ್ತ ಪಡ್ಕೊಂಡ್ರೆ ಖಂಡಿತ ಈ ರೋಗ ಹರಡುತ್ತೆ. ಔಷಧಿ ಇಲ್ಲ, ಆದ್ರೆ ಬರದಂತೆ ತಡಿಬಹುದು. ಅದು ಹೇಗೆ ಅಂದ್ರೆ ಇಂದಿನ ಈ ಯುವ ಜನಾಂಗ ತಪ್ಪು ದಾರಿ ತಗೊಳ್ಳೋ ಮುಂಚೆ ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ ಏಡ್ಸ್ ಎಂಬ ಮಾರಕ ರೋಗಕ್ಕೆ ಬಲಿಯಾಗುವುದರಿಂದ ತಪ್ಪಿಕೊಳ್ಳಬಹುದು. ಒಂದು ಆರೋಗ್ಯಪೂರ್ಣ ಜನಾಂಗವನ್ನು ನಾವು ಕಲ್ಬಹುದು. ಸಾಮಾಜಿಕ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ